ಜನ ನೋಡ್ಬೇಕು ಸರ್. ಈ ಕ್ರೇಜ್ ನೋಡ್ತಾ ಇದ್ರೆ ರವಿ ಸರ್ಗೆ 63 ನನಗೆ ವಯಸ್ಸು ಆಗಲ್ಲ, ಆಯಾಸನೂ ಆಗಲ್ಲ, ವಯಸ್ಸು ಆಗಲ್ಲ ನನಗೆ. ಸರ್, ಮತ್ತೊಂದು ವಿಚಾರ, ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದು ಕೊಡಿ ಅಂತ ಹೇಳಿದಾರಂತೆ. ಸೊ ಅದನ್ನು ಪಟ್ಟಿ ಮಾಡೋಕ್ಕೆ ಹೋಗಿ ಬೇರೆ ಥರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಗೋವಾದಲ್ಲಿ. ಸೊ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ ಸರ್? ಅದು ಇವಾಗ ಬೇಡ, ಅದು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನಂದರೆ ಪಿನ್ ಪಾಯಿಂಟ್ ಆಗಲೇಬೇಕು. ನೀನೇ ಸಮಸ್ಯೆ ಅಂದರೆ ಹೇಳಬೇಕು, ನೀನೇನು ಸರಿ ಮಾಡಬೇಕು ಅಷ್ಟೇ. ಅದು ಆ ಥರ ಇಲ್ಲೇ ಸುಮ್ಮನೆ ಮಾತುಕತೆಗಳು ಬೇಡ. ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತಾಡೋ ಅಲ್ಲಿಗೆಲ್ಲ ಯಾಕೋದು ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಅವೆಲ್ಲ ಬೇಡ. ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರುಗಳಿಗೆ. ಅದೇನೋ ಚಿಕ್ಕ ಚಿಕ್ಕ ವಿಷಯ ಯಾರೋ ಒಬ್ಬರು ಮಾಡೋದು ಎಲ್ಲರ ಮೇಲೆ ಹೋಗ್ತಾ ಇರುತ್ತೆ. ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ, ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು ಯಾವ ಥರ ಹೋದ್ರು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಹೇಳ್ಬೇಕಾಗುತ್ತೆ. ಜವಾಬ್ದಾರಿ ಇರಬೇಕು ಎಲ್ಲೇ ಹೋದ್ರು ಕೂಡ. ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ. ಸರ್, ಈಗ ಮೇನ್ ಲೀಡ್ ಆಗಿ 43 ವರ್ಷದಿಂದ ಜರ್ನಿ ಸರ್. ಬಟ್ ಬಾಲ್ನಟ್ನಾಗಿ 53 ವರ್ಷ ಹತ್ರ ಇಂಡಸ್ಟ್ರಿಗೆ ಬಂದು ನೀವು ಧೂಮಕೇತು ಫಸ್ಟ್ ಸಿನಿಮಾ ನಿಮ್ಮದು. 53 ವರ್ಷ ಸುದೀರ್ಘವಾದಂಥ ಜರ್ನಿ ಸರ್. ಬಾಲನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು. ಈ ಒಂದು ಕ್ರೇಜು, ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಿರೋಂತಹ ಏಕೈಕ ನಟ ಅಂತ 4 ಜನರೇಷನ್ ನೋಡಿದ್ದಾರೆ ಸರ್ ನೀವು. ಸರ್, ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಆಯಿತಾ? ಬೇರೆ ವಿಷಯ ಕಡೆ ಕಣ್ಣು ವಾಲೋದಿಲ್ಲ, ಮನಸ್ಸು ಹೋಗುತ್ತೆ. ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ, ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ, ನನಗೆ ಅದ್ರ ಮೇಲೆ ಗಮನನೇ ಇರಲಿಲ್ಲ. ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಇವತ್ತು ದುಡ್ಡು ಕೊಡಿ, ನೀವು 1000 ಕೋಟಿ ಕೊಡಿ, 1000 ಕೋಟಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. 1 ಕೋಟಿ ಕೊಡಿ, 1 ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಬೇರೆ ಬರೋಲ್ಲ ನನಗೆ. ಬೇರೆ ಬೇಡವೂ ಬೇಡ ಅಂತ ಮನಸ್ಸು ತುಂಬ ಮಾಡ್ಕೊಳ್ಳುತ್ತೆ. ಇಷ್ಟನೂ ಇಲ್ಲ ನನಗೆ. ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಿದ್ದೆ ನಾನು? ಸಾಕು ಸಿನಿಮಾ ಅಂತ ರೆಸ್ಟೋರೆಂಟಲ್ಲಿ ಬಿದ್ದಿರ್ತಿದ್ದೆ. ದೇವರು ಅದಕ್ಕೆ ನನಗೆ ಅವಕಾಶನೇ ಕೊಡ್ತಿಲ್ಲ. ಇಲ್ಲ, ಇಲ್ಲಿಗೆ ಇದೆ ಕೆಲಸ, ಇಲ್ಲಿ ಮಾಡೋ ಅಂಥದ್ದು. ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗಿ ಮಾಡೋಕ್ಕಾಗಲಿಲ್ಲ. ಕೆಲವೆಲ್ಲ ಉಳ್ಕೊಂಡ್ಬಿಟ್ಟಿದೆ ಹಂಗೆ. ನನ್ನ ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲ ಗೊಂದಲಗಳಲ್ಲಿದೆ. ಬಟ್ ನನ್ನ ತಾಕತ್ತು, ನಮ್ಮ ಒಳಗಿರೋ ಆಸೆ, ಕನಸಿದೆಯಲ್ಲ, ಅದು ಯಾವತ್ತೂ ಕಡಿಮೆ ಆಗಿಲ್ಲ. ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ. ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ. ನಮ್ಮ ಅಪ್ಪ ಕೊಟ್ಟಿದ್ದು ಪ್ರೀತಿ ಬೇಕು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಪ್ರೀತಿ ಕೊಡಬೇಕು ನನಗೆ. ಅದು ಕೊಡೋಕ್ಕಾಗತ್ತೆ ಯಾರು ಇವಾಗ? ಈ ಜನ ಕೊಡಬೇಕು. ಅದು ಕೊಟ್ಟರೆ ನೀವು ತಲೆ ಎತ್ಕೊಂಡು ಓಡಾಡ್ತೀವಿ. ನೀವು ಕೊಡಲಿಲ್ಲ ಅಂದರೆ ನಾನು ಕೂಗ್ತೀನಿ ನಿಮ್ಮ ಜೊತೆ ಅಷ್ಟೇ. ಆ ನಂಬಿಕೆ ಕೊಡಬೇಕು ನೀವು. ನನ್ನ ಕೆಲಸ ಸಾಕು ಇವತ್ತಿಗೂ ಇದೆ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಜೋಬಲ್ಲಿ ದುಡ್ಡು ಹಾಕೋಕ್ಕೆ ಬಂದಿಲ್ಲ. ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಗೊತ್ತಿದೆ ನನಗೆ. ಬೇರೆ ಅಭ್ಯಾಸ ಇನ್ನೂ ಇಲ್ಲ, ಬೇರೆ ಬೇಕಾಗಿಲ್ಲ ನನಗೆ. ಸರ್, ಈ ಬರ್ಡೇಗೆ ನಿಮ್ಗೆ ಸಿಕ್ಕಂಥ ಬೆಸ್ಟ್ ಗಿಫ್ಟ್ ಏನು ಸರ್? ಯಾರಿಂದ? ನೀವೇನಾರು ಹೇಳ್ಕೊಡ್ರಿ. ನನಗೆ ಫಸ್ಟ್ ಸಿಗೋದೇ ಶಿವ. ಶಿವನೇ 2 ಗಿಫ್ಟ್ ಬಂದು ಇವಾಗ 2 ಶಿವನೇ ಬಂದಿದ್ದು ಕೈಗೆ. ಅದು ಜನ ಎಲ್ಲರಿಗೂ ಗೊತ್ತಿದೆ ನನಗೆ ಶಿವ ಇಷ್ಟ ಅಂತ. ಅದು ಹಂಗೆ ಈಶ್ವರಿ ಯಾವುದೋ ಒಂದು ರೂಪದಲ್ಲಿ ಶಿವ ಬಂದು ನನ್ನ ಹತ್ರ ಪ್ರತಿಯೊಂದು ಅಕೇಶನ್ಲು ಸೇರ್ತಾ ಇರ್ತೇನೆ. ಹೆಸರಲ್ಲೂ ಶಿವ ಅನ್ನೋರು ಯಾರೋ ಬರ್ತಾರೆ, ಹಾಗೆ ಅದು ಬರ್ತಾ ಇರುತ್ತೆ ಅಷ್ಟೇ. ಸರ್, ಇಂಡಸ್ಟ್ರಿಯಲ್ಲಿ ಕಾಣ್ತಾ ಇರೋದು ಸರ್ ಇವತ್ತಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇದೆ. ರವಿ ಸರ್ ಯಾಕೆ ನಾಯಕತ್ವ ತಗೊಳ್ಳಲ್ಲ? ನಾನು ನಾಯಕಿಲ್ಲ ರೀ ಅದಕ್ಕೆ. ನನಗೆಲ್ಲ ಆಗಲ್ಲ ಇದು. ಐ ಆಮ್ ನಾಟ್ ಫಿಟ್ ಫಾರ್ ದಟ್. ಸರ್, ಕಮೆಂಟ್ ಮಾಡೋದನ್ನ ನೋಡ್ತಾ ಇರ್ತೀವಿ, ರಿವ್ಯೂ ಬರೆಯೋದನ್ನ ನೋಡ್ತಾ ಇರ್ತೀವಿ ಅಂತ ಕಾಯ್ತಾ ಇದ್ದೀವಿ. ಈಗ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನಿಮ್ಮ ಸಿನಿಮಾ ಬಗ್ಗೆ ಬರೀತಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಕೂಡ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದು ನನಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಜನ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮ ಸಿನಿಮಾಗೆ ಇವತ್ತು ಜನ ಬರ್ತಿದ್ದಾರೆ. ಜೊತೆಗೆ ಇನ್ನೂ ಹೇಳ್ತೀನಿ, ನನಗೆ ಅಂದರೆ ಲಾಯರ್ ಪ್ರಾಕ್ಟೀಸ್ ಮಾಡೋರೆಲ್ಲ ಕೇಳಿದೆ, ಈ ಜಡ್ಜ್ಮೆಂಟ್ ಸಿನಿಮಾ ಚೆನ್ನಾಗಿದೆ ಅಂತ ನಾವು ನೋಡಬೇಕು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಹೌದು ಅಂತ ನಾನು ಹೇಳಿದೆ. ಅಂದರೆ ಆ ರೀತಿ ಕೇಳ್ತಿದ್ದೀರಲ್ಲ, ಉತ್ತರ ನೀನೇ 2 ಪೇಜ್ ಹೇಳಿದೆ. ನಾನು ಕ್ವಶನ್ ಕೇಳಬೇಕು. 2 ಥರ 2 ಯಾವಾಗಲೂ ತಲೆಗೆ ಹಾಕ್ಕೊಂಡು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ. ಅರ್ಥ ಆಯ್ತಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.